ನಿನ್ನೆ ಮಧ್ಯಾಹ್ನ ಸುಮಾರು 1 ಗಂಟೆ ಸಮಯದಲ್ಲಿ ಹುಬ್ಬಳ್ಳಿ ಧಾರವಾಡ ನಗರ ಕಮಿಷನರೇಟ್ ವ್ಯಾಪ್ತಿಯ ವಿದ್ಯಾಗಿರಿ ಪೊಲೀಸ್ ಠಾಣೆಯ ಮಾಳ್ಮಡ್ಡಿ ಅನ್ನುವಂಥ ಒಂದು ಏರಿಯಾದಲ್ಲಿ ಕಬ್ಬೂರ್ ರೋಡ್ ಅಂತ ಇರುವಂಥ ಒಂದು ಪ್ರದೇಶದಲ್ಲಿ ಡಾಕ್ಟರ್ ಆನಂದ್ ಕಬ್ಬೂರ್ ಅವರ ಶ್ರೀಮತಿ ವಿನೋದಿನಿ ಅಂತ ನಿಮಗೆ ಸುಮಾರು 70+ ಇಯರ್ಸ್ ಆಫ್ ಏಜ್ ಆಗಿದೆ. ಅವರು ಮನೆಯಲ್ಲಿ ಒಬ್ಬರೇ ಇದ್ದಂಥ ಸಂದರ್ಭದಲ್ಲಿ ಏಕಾಏಕಿ ಮನೆ ಒಳಗೆ ನುಗ್ಗಿ ಬಂದಂಥ ಇಬ್ಬರು ಅಪರಿಚಿತ ವ್ಯಕ್ತಿಗಳು ಆಕೆಯ ಮೇಲೆ ಹಲ್ಲೆ ಮಾಡುವಂಥ ಪ್ರಯತ್ನ ಮಾಡಿ ಸರ ಆಕೆ ಹಾಕ್ಕೊಂಡಿದ್ದಂಥ ಮಂಗಲ್ಯ ಸರ ಏನಿದೆ ಆ ಸರವನ್ನು ಕಿತ್ಕೊಂಡು ಹೋಗಿರುವಂಥದ್ದು ಮತ್ತು ಅಲ್ಲಿದ್ದಂಥ ಒಂದು ಕ್ಯಾಶ್ ಬಾಕ್ಸ್ ಕೂಡ ತಗೊಂಡೋಗಿದ್ದು ಪ್ರಕರಣ ನಡೆದಿತ್ತು. ಅವ್ರಿಗೆ ಸ್ವಲ್ಪ ಪೆಟ್ಟಾಗಿದ್ದರಿಂದ ಧಾರವಾಡದ ಒಂದು ಖಾಸಗಿ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಲಾಗಿತ್ತು ಮತ್ತು ಅವರು ಔಟ್ ಆಫ್ ಡೇಂಜರ್ ಇದ್ದಾರೆ, ಮೋಸ್ಟ್ಲಿ ಡಿಸ್ಚಾರ್ಜ್ ಕೂಡ ಆಗಿದ್ದಾರೆ. ಸೊ ಈ ಒಂದು ಪ್ರಕರಣ ಇಲ್ಲಿ ಸ್ಥಳೀಯವಾಗಿ ಸಾಕಷ್ಟು ಆತಂಕವನ್ನು ಉಂಟು ಮಾಡಿತ್ತು. ಯಾಕಂದರೆ ಈ ಕಬ್ಬೂರ್ ರೋಡ್ ಏನಿದೆ ಇದು ಬಹಳ ಹಳೆಯ ಏರಿಯಾ, ಧಾರವಾಡ ನಗರದ ಬಹಳ ಹಳೆಯ ಮತ್ತು ಹೆಚ್ಚು ಹಿರಿಯ ನಾಗರಿಕರಷ್ಟೇ ಇರುವಂಥ ಏರಿಯಾ. ಹಂಗಾಗಿ ಅಲ್ಲಿ ಅಸೋಸಿಯೇಷನ್ ಅವರು ಕೂಡ ನಾನು ನಿನ್ನೆ ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ಆತಂಕ ವ್ಯಕ್ತಪಡಿಸಿದರು. ಯಾಕಂದರೆ ಹೆಚ್ಚು ಹಿರಿಯ ನಾಗರಿಕರೇ ಇರೋದ್ರಿಂದ ಮತ್ತು ಮಕ್ಕಳು ಅವರೆಲ್ಲ ಬೇರೆ ಬೇರೆ ಊರುಗಳಲ್ಲಿ ಬೇರೆ ಬೇರೆ ದೇಶಗಳಲ್ಲಿರೋದ್ರಿಂದ ಅವ್ರಿಗೆ ಸೆನ್ಸ್ ಆಫ್ ಒಂದು ಇನ್ಸೆಕ್ಯೂರಿಟಿ ಫೀಲ್ ಆಗ್ತಾಯಿದೆ. ಸೊ ಅದರ ಹಿನ್ನೆಲೆಯಲ್ಲಿ ನಮ್ಮ ಅಧಿಕಾರಿ ಮತ್ತು ಸಿಬ್ಬಂದಿಗಳ ತಂಡ ಏನಿದೆ, ನಮ್ಮ ಧಾರವಾಡ ACP, ವಿದ್ಯಾಗಿರಿ ಇನ್ಸ್ಪೆಕ್ಟ್ರು ಮತ್ತು ಧಾರವಾಡ ಟೌನ್ ಸ್ಟೇಷನ್ ಅಧಿಕಾರಿ ಮತ್ತು ಸಿಬ್ಬಂದಿಗಳ ತಂಡ ಏನಿದೆ ಅದು ತಕ್ಷಣಕ್ಕೆ ಕಾರ್ಯೋನ್ಮುಖವಾಗಿ ಇದೊಂದು ಅತ್ಯಂತ ಗಂಭೀರ ಪ್ರಕರಣ ಅಂತಂದು ಭಾಳ ವೇಗವಾಗಿ ಆರೋಪಿಗಳನ್ನು ಪತ್ತೆ ಮಾಡೋದಕ್ಕೆ ಗುರ್ತು ಹಚ್ಚೋದ್ರಲ್ಲಿ CCTV ಸಹಾಯದಿಂದ ಯಶಸ್ವಿಯಾಯಿತು. ನಂತರ ಆ ಗುರುತನ್ನು ಇಟ್ಕೊಂಡು ಪತ್ತೆ ಮಾಡುವಂಥ ಸಂದರ್ಭದಲ್ಲಿ ಧಾರವಾಡ ಮೂಲದ 3 ಜನ ಆರೋಪಿಗಳನ್ನು ಗುರುತಿಸಿ ಅವ್ರನ್ನ ವಶಕ್ಕೆ ತಗೊಳ್ಳುವಂಥ ಕೆಲಸ ನೆನ್ನೆನೇ ಮಾಡಿದ್ದಾರೆ. ಅದರಲ್ಲಿ ಅಶೋಕ್ ಹೊಸ್ಮನಿ, ಶಿವಕುಮಾರ್ ಕೋಕಾಟಿ ಮತ್ತು ಶಿವಾನಂದ್ ಕರಡಿಗುಡ್ಡ ಅಂತ 3 ಜನ ಆರೋಪಿಗಳನ್ನು ವಶಕ್ಕೆ ತಗೊಂಡಿದ್ದಾರೆ. ನಮ್ಮ ಧಾರವಾಡದ ಹೊರವಲಯದಲ್ಲಿರುವಂಥ ರಾಯಪುರ ಏರಿಯಾದಲ್ಲಿ ಈ ಆರೋಪಿಗಳನ್ನ ವಶಕ್ಕೆ ತಗೊಳ್ಳಲಾಗಿದೆ. ಆ ವಶಕ್ಕೆ ತಗೊಳ್ಳೋಂಥ ಸಂದರ್ಭದಲ್ಲೂ ಕೂಡ ಸಾಕಷ್ಟು ಸಂಘರ್ಷ ಮಾಡಿ ನಮ್ಮ ಸಿಬ್ಬಂದಿ ಮೇಲೆ ಹಲ್ಲೆ ಮಾಡಿ ಓಡೋಗ್ಲಿಕ್ಕೆ ಕೂಡ ಪ್ರಯತ್ನ ಮಾಡಿದ್ದಾರೆ. ಬಟ್ ಅವ್ರನ್ನ ಓವರ್ ಪವರ್ ಮಾಡಿ ನಮ್ಮ ಅಧಿಕಾರಿ ಸಿಬ್ಬಂದಿಗಳು ಅವ್ರನ್ನ ಹಿಡ್ಕೊಳೋದ್ರಲ್ಲಿ ಯಶಸ್ವಿಯಾಗಿದ್ದಾರೆ. ಮುಂದುವರೆದು ಅವ್ರನ್ನ ಒಳಪಡಿಸಿದಂಥ ಸಂದರ್ಭದಲ್ಲಿ ನಮ್ಮ ವಿದ್ಯಾಗಿರಿ ಪೊಲೀಸ್ ಠಾಣೆಯಲ್ಲಿ ಕಳೆದ ವರ್ಷ ನಡೆದಂಥ ಒಂದು ರಾಬರಿ ಪ್ರಕರಣ, ಅದರಲ್ಲಿ ಒಬ್ಬ ಬೈಕ್ ರೈಡರ್ಗೆ ಅಡ್ಡ ಹಾಕ್ಬಿಟ್ಟು ಬೈಕು ಮತ್ತು ಮೊಬೈಲ್ ಎರಡನ್ನೂ ಕಿತ್ಕೊಂಡಿದ್ದು, ಆ ಒಂದು ಪ್ರಕರಣ ಕೂಡ ಇದೇ ಆರೋಪಿಗಳು ಮಾಡಿರುವಂಥದ್ದು ಕಂಡು ಬಂದಿದೆ. ಮತ್ತು ಸಾಧಾರಣ 12:45ರಿಂದ 1:30ವರೆಗಿನ ಸಮಯದೊಳಗೆ ನಮ್ಮ ಮನೆಯಲ್ಲಿ ನಾನು ಇರಲಿದ್ದ ಟೈಮ್ ನೋಡಿಕೊಂಡು ಇಬ್ಬರು ಒಳಗೆ ಹೊಕ್ಕು ನಮ್ಮ ಮನೆಯವ್ರದ್ದು, ನಮ್ಮ ಹೆಂಡ್ತಿದ್ದು ಅವ್ರದ್ದು ಕುತ್ತಿಗೆ ಈಚಿಕೆ ಒಳಗೆ ತಗೊಂಡೋಗಿ ಎಲ್ಲಿಟ್ಟಿರಿ ಏನಿಟ್ಟಿರಿ ಅಂತ ಎಲ್ಲ ಕೇಳಿಕೊಂಡು ಅವ್ರನ್ನ ಕಟ್ಟಿ ಹಾಕ್ಲಿಕ್ಕೆ ಪ್ರಯತ್ನ ಮಾಡಿ ಅಪಹರಣ, ಒಂದು ಕ್ಯಾಶ್ ಬಾಕ್ಸು ಮತ್ತು ಅವ್ರದ್ದು ಇದು ಮಂಗಲ್ಯ ಅವನ್ನ ಅಪಹರಣ ಮಾಡ್ಕೊಂಡು ಹೋದರು. ಅದಾದಮೇಲೆ ನಾವು ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ವಿ. ಅವರು ಪೊಲೀಸರು ಬಹಳಷ್ಟು ಜನ ಬಂದು ಎಲ್ಲ ಕಡೆ ಇದನ್ನು ಮಾಡಿ ಎಲ್ಲ ಕಡೆಗೆ ಇದು ಪರೀಕ್ಷಣೆ ಮಾಡಿದ ಮೇಲೆ ಅವರು ನಮ್ಮಲ್ಲಿ CCTV ಇದ್ದರೂ ಅದರದ್ದು ಹಾರ್ಡ್ ಡಿಸ್ಕೇ ತೊಗೊಂಡು ಹೋಗಿಬಿಟ್ಟಿದ್ರು. ಆದರೂ ಎಲ್ಲಿಂದನೋ ಹುಡುಕಿ ಅವರು 10 ಗಂಟೆಗಳ ಒಳಗಾಗಿ ಅವ್ರನ್ನ ಪತ್ತೆ ಹಚ್ಚಿ ಮತ್ತು ಅಪಹರಣ ಆದಂಥ ವಸ್ತುಗಳನ್ನು ಅವರಿಂದ ರಿಕವರ್ ಮಾಡ್ಯಾರ. ಇದು ನಿಜವಾಗಿ ಅಭಿನಂದನಾರ್ಹವಾದಂಥದ್ದು.
ಅವರಿಗೆ ನನ್ನ ಅಭಿನಂದನೆಗಳು ಮತ್ತು ಧನ್ಯವಾದಗಳನ್ನು ಅರ್ಪಿಸಲಿಕ್ಕೆ ನಾವು ಭಾಳಷ್ಟು ಪತ್ತೆ ಮಾಡಿದ್ವಿ ಬಟ್ ಹಿಂಗೆ ಆನರ್ ಮಾಡಿದ್ದು ಯಾರು ಮತ್ತೆ ಬಡವರ ಡಾಕ್ಟ್ರು ಹೆಮ್ಮೆ. ನಾವು ತಮ್ಮಲ್ಲಿ ಒಂದು ಪೇಷಂಟ್ ಬೇಡ ಸರ್, ಅದು ಬೇಡ ಪೇಷಂಟ್ ಆಗ್ಬರ್ಬೇಡ್ರಿ. ಇಲ್ಲ ರೀ ಆಗೋದಲ್ಲಿ